ನನ್ನ ಅಕ್ಕನ ಮಗನಂತ ಈ ಪಾಪು ನನ್ನ ಹುಡುಗನನ್ನು ಬಲಿ ತಗೊಂಡ್ರಲ್ವಾ, ಅವನ ಜೊತೆ ಇದ್ದ ಇಷ್ಟು ಮಂದಿ ಹೆಂಗಸರು, ಅವರಲ್ಲಿ ಯಾರೋ ಒಬ್ರು ಒಂದು 10 ವರ್ಷದ ಮಗು ಇರ್ತಿದ್ರೆ ನಮಗೆ ಕೇಳ್ಬೋದಿತ್ತು ಮಗಳ ಏನಾಯ್ತು ಅಂತೇಳಿ, ಅಥವಾ ಮಗ ಏನಾಯ್ತು. ಅದು ಯಾರು ಇಲ್ಲದಂತ ಕ್ರೂರಿಯಾಗಿ ಈ ಥರ ಅವನು ಬಲಿ ತಗೊಂಡಲ್ವಾ, ನಮಗೆ ನ್ಯಾಯ ಬೇಡವಾ? ನೀವು ಹೇಳಿ ಸರ್. ನೋಡಿ ಸರ್, ಆ ಮಗು ನೋಡಿ, ಆ ಮಗು ಇದೆ, ಅದಕ್ಕೆ ಬುದ್ಧಿ ಇಲ್ಲ. ಇವ ನಿಮ್ಮ ಹತ್ರ ಮಾತ್ರ ಅವ್ನು ದೊಡ್ಡವ, ಅವನು +2 ಸೆಕೆಂಡ್ PUC ಕಳೀತಾ ಇದ್ದಾನೆ. ನಮ್ಮ ಕೇಳಿದಲ್ಲಿ +2 ಅಂತ ಹೇಳೋದು, ಕಳೀತಾ ಇದ್ದಾನೆ. ಅದರ ನಂತರ ಒಂದು ಹೆಣ್ಣು ಮಗಳು, ಅದರ 3ನೇದು ಈ ಮಗು, 4ನೇ ಸಣ್ಣ ಮಗು. ಇಡೀ ಮನಕ್ಕೆ ಆಧಾರ ಸ್ತಂಭವಾಗಿದ್ದ ನಮ್ಮ ಅಕ್ಕನ ಮಗ ಇವತ್ತು ಹೋಗಿ ಮಳಗು ಬಿಟ್ಟಿದ್ದಾನೆ. ನಮಗೆ ಸಹಿಸಕ್ಕಾಗತ್ತಾ? ಕಾಸರಗೋಡಿಂದ ಬರುವ ಬಸ್ಸು ತಲಪಾಡಿ ಇಳಿಜಾರಲ್ಲಿ ಅಷ್ಟೊಂದು ಸ್ಪೀಡ್ ಬಂದು ಹೊಡೆಯೋದಾದರೆ ಅವನು ಕಂಡಕ್ಟ್ರ ಅಥವಾ ಕ್ರೂರ್ಯ? ಅದು ನಮ್ಗೆ ಗೊತ್ತಾಗೋದು ಒಂದೇ ಪ್ರಶ್ನೆ. ಎರಡನೇದಾಗಿ, ಮಾನವೀಯತೆ ಇಲ್ಲದ ಇಂತಹ ಕಂಡಕ್ಟರ್ ಡ್ರೈವರ್ಗಳಿಗೆ ಈ ಥರ ನಮ್ಮ ಸರ್ಕಾರ ಅವರಿಗೆ ಕೆಲಸ ಕೊಡ್ತದಲ್ವಾ, ಅವರಿಗೆ ಲೈಸೆನ್ಸ್ ಕೊಡುವಾಗ ಚೆಕಿಂಗ್ ನೋಡಿ. ನಮ್ಮ ಮಂಗಳೂರಲ್ಲಿ ಒಂದು ಲೈಸೆನ್ಸ್ ತಗೋಬೇಕಾದ್ರೆ ಎಷ್ಟೋ ಒಂದು ಟ್ರೈನಿಂಗ್ ಕೊಡ್ತಾರೆ ನಮಗೆ, ಅದು ಕೊಟ್ಟಲ್ಲ ಇವರಿಗೆ ಲೈಸೆನ್ಸ್ ಕೊಡೋದು. ಮತ್ತು ಇಂಥ ಡ್ರೈವರ್ಗಳನ್ನು ನಮ್ಮ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಅಂಥವರನ್ನು ಇನ್ನೂ ಮುಂದೆ ಎಷ್ಟು ಜೀವವನ್ನು ಬಲಿ ತಗೊಂಡಿದ್ದ ಡ್ರೈವರ್ಗಳು. ಮನಸ್ಥಿತಿ ಇಲ್ಲದ, ಒಂದು ಕರುಣೆ ಇಲ್ಲದ, ಕಣ್ಣಿನಲ್ಲಿ ರಕ್ತ ಇಲ್ಲದ ಈ ಡ್ರೈವರ್ಗಳಿಗೆ ನಮ್ಮ ಸರ್ಕಾರ ಕೆಲಸ ಕೊಟ್ಟು ನನ್ನಂಥ